ಡಾಕ್ಟ್ರು ಅಂತಂದರೆ, ಒಬ್ಬ ವೈದ್ಯರು ಅಂತಂತಂದರೆ ಏನು ಕಾಯಿಲೆಯನ್ನು ಗುಣಪಡಿಸ್ಬೇಕು, ಅವರು ದೇವ್ರ ಥರ ನೋಡ್ತಾರೆ ಎಲ್ಲ ಜನರು ಕೂಡ. ಆದರೆ ಇಲ್ಲೊಬ್ಬ ವೈದ್ಯ ಸರ್ಜರಿ ಮಾಡ್ತಾ ಇರ್ತಾರೆ, ಅದನ್ನು ಅರ್ಧಕ್ಕೆ ಬಿಟ್ಟು ಜೊತೆಗಿದ್ದಂತಹ ನರ್ಸ್ ಜೊತೆ ಸರಸ ಸಲ್ಲಾಪ ಮಾಡೋಕೆ ಹೋಗ್ಬಿಟ್ಟಿದ್ದಾನೆ. ಸರಸ ಮಾಡ್ತಾ ಇದ್ದಾನೆ ಅಂತ ಈತ ನರ್ಸ್ ಜೊತೆ. ಅನಾರೋಗ್ಯದಿಂದ ಆಸ್ಪತ್ರೆಗೆ ಸೇರಿದ್ದ ಒಬ್ಬ ರೋಗಿ, ಸರ್ಜರಿ ಮಾಡೋಕೆ ಅಂತ ಎಲ್ಲ ಸಿದ್ಧತೆ ಕೂಡ ಆಗಿತ್ತು, ವೈದ್ಯರು ಕೂಡ ರೆಡಿ ಇದ್ರು. ರೋಗಿಗೆ ಅನಸ್ತೇಶಿಯಾ ಕೂಡ ಕೊಟ್ಟು ಆಪರೇಷನ್ ಶುರು ಮಾಡಿದ್ರು. ಆಪರೇಷನ್ ಶುರು ಮಾಡಿದಂತಹ ಕೆಲವೇ ನಿಮಿಷಗಳಲ್ಲಿ ವೈದ್ಯ ಅದೆಲ್ಲವನ್ನ ಬಿಟ್ಟು ಆಚೆ ಬಂದಿದ್ದ. ಮತ್ತೊಂದು ವಾರ್ಡ್ನ ಆಪರೇಷನ್ ಥಿಯೇಟರ್ನಲ್ಲಿ ಹೋಗಿದ್ದ. ಅಲ್ಲಿದ್ದಂತಹ ನರ್ಸ್ ಜೊತೆ ಸರಸ ಮಾಡ್ತಾ ಇದ್ದ ಈತ. ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ ಏನಿದೆ ಆ ಒಂದು ಟೈಮ್ಸ್ನಲ್ಲಿ ಇದು ವರದಿ ಆಗ್ತದೆ. ಆ ಹೋಟೆಲ್ ಏನಿದೆ, ಆಸ್ಪತ್ರೆಯಿಂದ, ಅದರಲ್ಲಿ ಪಾಕಿಸ್ತಾನದ ಮೂಲದ ವೈದ್ಯ ಆತ ಅಂತ ಹೇಳಲಾಗ್ತಾ ಇದೆ. ಈ ಪ್ರಕರಣದ ಕುರಿತು ಇಂಗ್ಲೆಂಡ್ ಜನರಲ್ ಮೆಡಿಕಲ್ ಕೌನ್ಸಿಲ್ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಸರ್ಜರಿ ಅರ್ಧಕ್ಕೆ ಬಿಟ್ಟು ನರ್ಸ್ ಜೊತೆ ಸರಸವಾಡಿದಂಥ ಒಂದು ಡಾಕ್ಟರ್ ವಿರುದ್ಧ ಆಕ್ರೋಶದ ಮಾತುಗಳು ಕೇಳಿ ಬರ್ತಾ ಇದೆ. ಯಾಕಂತಂದರೆ ಆತೇನು ಆಪರೇಷನ್ ಥಿಯೇಟರ್ ನಡೀತಾ ಇತ್ತಲ್ಲ, ಎಲ್ಲ ಸಿದ್ಧ ಆಗಿತ್ತು, ರೋಗಿ ಕೂಡ ಸಿದ್ಧ ಆಗಿದ್ದ, ಥಿಯೇಟ್ರ್ ಕೂಡ ಸಿದ್ಧ ಆಗಿತ್ತು, ಆಪರೇಷನ್ ಥಿಯೇಟರು, ಅನಸ್ತೇಶಿಯಾ ಕೂಡ ಕೊಟ್ಟಿದ್ರು, ಆತ ಮಲಗಿದ್ದ. ಆದರೆ ಆಪರೇಷನ್ ಕೂಡ ಶುರು ಆಗಿಬಿಟ್ಟಿತ್ತು. ಅದನ್ನು ಅರ್ಧಕ್ಕೆ ಬಿಟ್ಟು ಪಕ್ಕದ ವಾರ್ಡ್ನಲ್ಲಿರುವಂತಹ, ಪಕ್ಕದ ಆಪರೇಷನ್ ಥಿಯೇಟರ್ನಲ್ಲಿರುವಂತಹ ನರ್ಸ್ ಜೊತೆ ಹೋಗಿ ಈತ ಸರಸವನ್ನು ಆಡ್ತಾ ಇದ್ದ, ರೊಮ್ಯಾನ್ಸನ್ನು ಮಾಡ್ತಾ ಇದ್ದ. ಯಾವ ಟೈಮ್ನಲ್ಲಿ ಏನು ಮಾಡಬೇಕು ಅಂತ ಕೊಂಚ ಕೂಡ ಅರಿವಿಲ್ಲದೆ ಅಲ್ಲಿ ಒಬ್ಬ ರೋಗಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದರೆ ಆಪರೇಷನ್ ಅರ್ಧಕ್ಕೆ ಬಿಟ್ಟು ನರ್ಸ್ ಜೊತೆ ಈತ ಹೋಗಿ ರೊಮ್ಯಾನ್ಸ್ ಮಾಡ್ತಾ ಇದ್ದಂತೆ. ಇದು ಎಂತಹ ಪರಿಸ್ಥಿತಿ ಅಂತ, ಇದೇನಾದರೂ ಒಂದು ರೀತಿ ಈತ ತಾನು ವೈದ್ಯನೋ ಅಲ್ಲ ಅನ್ನುವಂಥದ್ದು ಕೂಡ ಅನುಮಾನ ಬರುತ್ತೆ. ಯಾಕಂದರೆ ಈಗ ಮಾಡ್ತಾ ಇದ್ದಾನೆ ಈತಗ ಆ ರೋಗಿಯ ಪ್ರಾಣ ಇಂಪಾರ್ಟೆಂಟ್ ಇಲ್ಲ, ಅಲ್ಲಿ ಚಿಕಿತ್ಸೆ ಮಾಡೋದು ಕೂಡ ಇದಕ್ಕೆ ಇಂಪಾರ್ಟೆಂಟ್ ಇಲ್ಲ, ಆತನಿಗೆ ತನ್ನದೇ ಒಂದು ಕೆಲಸ ಇಂಪಾರ್ಟೆಂಟ್ ಅನ್ನೋ ಲೆಕ್ಕದಲ್ಲಿ ಹೋಗಿರುವಂಥದ್ದು. ಆತನಿಗೆ ಇದಕ್ಕಿಂತ ಅದೇ ಇಂಪಾರ್ಟೆಂಟ್ ಆಗಿತ್ತು ಅನ್ಸುತ್ತೆ. ಇದನ್ನು ಆಮೇಲೆ ನೋಡ್ಕೊಳ್ಳೋಣ, ನನಗೀಗ ಅದೇ ಮುಖ್ಯ ಅನ್ನೋ ರೀತಿಯಲ್ಲಿ ಹೋಗಿರುವಂಥದ್ದು. ನರ್ಸ್ ಹತ್ರ ಹೋಗಿ ರೊಮ್ಯಾನ್ಸ್ ಮಾಡಿಕೊಂಡು ಚೆನ್ನಾಗಿ ಮಾತಾಡಿಕೊಂಡು ಇದ್ದಂತೆ ಅದು ಗೊತ್ತಾಗಿದೆ. ಆತನ ವಿರುದ್ಧ ಕ್ರಮ ಕೈಗೊಳ್ಳಕ್ಕೆ ಮುಂದಾಗಿದೆ. ಈತ ಪಾಕಿಸ್ತಾನ ಮೂಲದ ಒಂದು ವೈದ್ಯ ಅಂತ ಹೇಳಲಾಗ್ತಾ ಇದೆ. ಹುಸೈಲ್ ಅಂಜುಮ್ ಎನ್ನುವಂತಹ ಒಬ್ಬ ವೈದ್ಯ ಈತನ ಹೆಸರು. ನೋಡಿ ಎಂತಹ ಒಂದು ಕೆಲಸ ಮಾಡಿದ್ದಾನೆ ಈ ಡಾಕ್ಟ್ರು. ನಮ್ಮ ಕಡೆ ಡಾಕ್ಟ್ರನ್ನ ದೇವರು ಅಂತ ನೋಡ್ತಾರೆ, ನಮ್ಮ ಕಡೆ ಒಂದು ಕಾಂಪೌಂಡರ್ ಇರ್ತಾರಲ್ವ, ಅಂಥವ್ರನ್ನೂ ಕೂಡ ಡಾಕ್ಟ್ರ್ ಥರ ನೋಡ್ತಾರೆ. ಏನೋ ಮಾಡಪ್ಪ ನೀನೇ ನಮ್ಮ ಕೈ ಇಡಬೇಕು, ಏನೋ ಆಗ್ಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಬೇಡ್ಕೊಂತಾರೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಡಾಕ್ಟ್ರೇ ಅಂತೀವಿ ನಾವು ಸಾಮಾನ್ಯವಾಗಿ ಕೆಲವೊಬ್ಬರನ್ನ ನಾವು ನೀಟಾಗಿ ಕರೆಯಲ್ಲ, ಡಾಕ್ಟ್ರೇ ಅಂತೀವಿ. ಆದರೆ ಇಂತಹ ಡಾಕ್ಟ್ರು ಈ ಥರ ಕೆಲಸ ಮಾಡಿಬಿಟ್ಟಿದ್ದಾನಲ್ಲ, ಏನು ಅಂತ ಕತೆ ಇದು ಗೊತ್ತಾಗ್ತಿಲ್ಲ. ಇವ್ರು ನೋಡಿ ಇನ್ನೊಬ್ರು ಬೇರೆಯವ್ರು ಕಲ್ತ್ರೆ ಏನು ಗತಿ ಅಂತ. ಸರ್ಜರಿ ಮುಖ್ಯ ಆಗಿಲ್ಲ ಈ ಮಾರಾಯನ್ಗೆ, ಹೋಗಿ ರೋಮ್ಯಾನ್ಸ್ ಮಾಡ್ಕೊಂಡು ಕೂತಿದ್ದಾನಂತೆ. ಏನು ಹೇಳೋದು, ಇಂಥ ಡಾಕ್ಟ್ರು ಏನು ಇದ್ರೂ ಒಂದೇ ಇಲ್ಲದೆ ಇದ್ರೂ ಒಂದೇ, ಏನು ಕೆಲಸದಿಂದ ತೆಗೆದುಹಾಕಬೇಕು ಅಷ್ಟೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.